ಜೀವಿತವನ್ನು ನಾವು ಪರೀಕ್ಷಿಸೋಣ. ನಮ್ಮ ಜೀವಿತದ ಯಾವುದಾದರೂ ಸ್ಥಳಗಳಲ್ಲಿ, ನಮ್ಮ ಈ ಅನೇಕ ವರ್ಷಗಳ ಆತ್ಮಿಕ ಪ್ರಯಾಣದಲ್ಲಿ ಸ್ವಲ್ಪವಾದರೂ ಸ್ವನೀತಿ ಇದ್ರೆ ಅದು ಬಹಳ ಅಪಾಯಕಾರಿ ಅನ್ನುವಂಥದ್ದನ್ನು ನಾವು ಅರಿಯಬೇಕು. ಏನು ಸ್ವನೀತಿ? ಸ್ವನೀತಿ ಅಂದ್ರೆ ನಮ್ಮಿಂದ ಏನಾದ್ರೂ ಒಳ್ಳೆಯದು ನಡೆದಾಗ, ನಾವು ದೇವರ ಮಾರ್ಗದಲ್ಲಿ ನಡೆಯುತ್ತಿರುವಾಗ, ನಮಗಿಂತ ಆತ್ಮಿಕರಲ್ಲದೆ ಇರುವವರನ್ನ ಕಂಡಾಗ ಅವರನ್ನು ಕೀಳಾಗಿ ಕಾಣುವುದೇ ಸ್ವನೀತಿ ಅನ್ನುವಂಥದ್ದು. ನಾನು ಅವರಿಗಿಂತಲೂ ಆತ್ಮಿಕನಾಗಿದ್ದೇನೆ, ನಾನು ಅವರಿಗಿಂತಲೂ ಭಯಭಕ್ತಿಯಿಂದಿದ್ದೇನೆ ಎಂಬುದಾಗಿ ನಮ್ಮ ಕ್ರಿಯೆಗಳಲ್ಲೇ ನಾವು ಆತುಕೊಳ್ಳುವುದೇ ಆಗಿದೆ ಸ್ವನೀತಿ. ಬದಲಾಗಿ ರಕ್ಷಣೆ ಹೊಂದಿರುವಂತ ನಮ್ಮೆಲ್ಲರ ನಿಲುವು ಏನು? ಇವತ್ತು ನನ್ನಲ್ಲೇನಾದ್ರೂ ಒಳ್ಳೆಯದಿದ್ದರೆ ಅದು ದೇವರ ಕೃಪೆಯಿಂದ, ದೇವರ ಸ್ವಭಾವಗಳೇ ನನ್ನಲ್ಲಿ ಪ್ರಕಟವಾಗ್ತಿದೆ ಹೊರತು ಇದು ನನ್ನ ಸ್ವಭಾವವಲ್ಲ. ನನ್ನಲ್ಲಿ ಏನಾದರೂ ಒಳ್ಳೆತನಗಳು ಕಂಡು ಬರುತ್ತಿರುವುದಾದರೆ ಇದು ಆ ಕ್ರಿಸ್ತನದೇ ಆಗಿದೆ. ನಾನು ನಂಬಿರುವ ಯೇಸು ಕ್ರಿಸ್ತನ ಆ ಒಳ್ಳೆಯತನಗಳು ನನ್ನಲ್ಲಿ ಕಂಡು ಬರುತ್ತಿದೆ. ಗಮನಿಸಿ, ಈ ಸ್ವನೀತಿ ಸ್ವಲ್ಪವೂ ಕೂಡ ನಮ್ಮನ್ನು ಆವರಿಸದಂತೆ ನಾವು ನೋಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್.